ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನಾವಿವತ್ತು ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದೀವಿ. ಕ್ರಿಕೆಟ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿರೋ ನ್ಯೂಜಿಲೆಂಡ್ನ ಸ್ಪಿನ್ನರ್ ಎಜಾಜ್ ಪಟೇಲ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವರು ಲೆಫ್ಟ್ ಆರ್ಮ್ ಸ್ಪಿನ್ನರ್, ಎಡಗೈ ಸ್ಪಿನ್ನರ್. ಇವರು ಕ್ರಿಕೆಟ್ನ ಇತಿಹಾಸದಲ್ಲಿ, ಅದರಲ್ಲೂ ಕೂಡ ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲಿ ಒಂದು ಅಪರೂಪದ ಸಾಧನೆಯನ್ನು ಇವರು ಮಾಡಿದ್ದಾರೆ. ಒಂದೇ ಇನ್ನಿಂಗ್ಸ್ನಲ್ಲಿ 10 ವಿಕೆಟ್ಗಳನ್ನು ತಗೊಂಡಿದ್ದಾರೆ. ಅಂದರೆ ಎದುರಾಳಿ ತಂಡದ ಅಷ್ಟು ವಿಕೆಟ್ಗಳನ್ನು ಒಬ್ಬರೇ ಬಾಲರ್ ಕಬಳಿಸಿದ್ದಾರೆ ಎಜಾಜ್ ಪಟೇಲ್. ಭಾರತದ ವಿರುದ್ಧ ಮುಂಬೈನಲ್ಲಿ ನಡೀತಾ ಇರುವಂತಹ 2ನೇ ಟೆಸ್ಟ್ ಮ್ಯಾಚ್ನಲ್ಲಿ. ಈ ಹಿಂದೆ ಇಂಗ್ಲೆಂಡ್ನ ಜಿಮ್ ಲೇಕರ್ ಈ ಸಾಧನೆಯನ್ನು ಮಾಡಿದ್ರು. ಅದು ಬಿಟ್ಟರೆ ಭಾರತದ ಅನಿಲ್ ಕುಂಬ್ಳೆ ಈ ಸಾಧನೆಯನ್ನು ಮಾಡಿದ್ರು. ಇದರಲ್ಲಿ ಜಿಮ್ ಲೇಕರ್ 1956ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 10 ವಿಕೆಟ್ಗಳನ್ನು ಪಡೆದಿದ್ರು ಒಂದೇ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಪರವಾಗಿ ಆಡ್ತಾ. ಭಾರತದ ಅನಿಲ್ ಕುಂಬ್ಳೆ 1999ರಲ್ಲಿ ಭಾರತದ ಬದ್ಧ ವೈರಿ ಪರಮ ಎದುರಾಳಿ ಪಾಕಿಸ್ತಾನ ವಿರುದ್ಧ 74 ರನ್ ಕೊಟ್ಟು 10 ವಿಕೆಟ್ಗಳನ್ನು ಪಡೆದಿದ್ರು. ಜಿಮ್ ಲೇಕರ್ 53 ರನ್ ಕೊಟ್ಟು 10 ವಿಕೆಟನ್ನು ಪಡೆದಿದ್ದು ಒಂದೇ ಇನ್ನಿಂಗ್ಸ್ನಲ್ಲಿ. ಅನಿಲ್ ಕುಂಬ್ಳೆ 99ರಲ್ಲಿ ಪಾಕಿಸ್ತಾನ ವಿರುದ್ಧ 74 ರನ್ ಕೊಟ್ಟು 10 ವಿಕೆಟನ್ನು ಪಡೆದಿದ್ರು. ಈಗ ಎಜಾಜ್ ಪಟೇಲ್ 119 ರನ್ ಕೊಟ್ಟು 10 ವಿಕೆಟ್ಗಳನ್ನು ಒಂದೇ ಇನ್ನಿಂಗ್ಸ್ನಲ್ಲಿ ಎದುರಾಳಿ ತಂಡದ ಅಷ್ಟು ವಿಕೆಟ್ಗಳನ್ನು ಕಬಳಿಸಿದ್ದಾರೆ, ಅದು ಕೂಡ ಭಾರತದ ವಿರುದ್ಧ. ಎಜಾಜ್ ಪಟೇಲ್ ಯಾರು ಹಾಗಾದ್ರೆ? ಇವರು ಒಂದು ಟೈಮ್ನಲ್ಲಿ ಭಾರತೀಯನೇ. 21 ಅಕ್ಟೋಬರ್ 1988 ಇವರು ಮುಂಬೈನಲ್ಲಿ, ಭಾರತದ ಮಹಾರಾಷ್ಟ್ರದ ಮುಂಬೈನಲ್ಲಿ ಹುಟ್ಟಿದ್ರು. ಮುಂಬೈನ ಜೋಗೇಶ್ವರಿ ಏರಿಯಾದಲ್ಲಿ ಇವರು ವಾಸವಾಗಿದ್ರು. ಇವಾಗಲೂ ಕೂಡ ಮುಂಬೈನ ಜೋಗೇಶ್ವರಿ ಏರಿಯಾದಲ್ಲಿ ಇವರ ಫ್ಯಾಮಿಲಿಯ ಒಂದು ಮನೆ ಇದೆ. ಇವರ ತಾಯಿ ಒಶುಪಾರಾದಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇವರ ತಂದೆ ರೆಫ್ರಿಜರೇಷನ್ ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ರು ಆಗ ಭಾರತದಲ್ಲಿದ್ದಾಗ. ಇವರು ಮುಂಬೈ ಇಂಡಿಯನ್ಸ್ ತಂಡದ ಫ್ಯಾನ್ ಕೂಡ ಹೌದು. ಎಜಾಜ್ ಪಟೇಲ್ ಆಗಾಗ ಭಾರತಕ್ಕೆ ಬರ್ತಾ ಇದ್ರು. ಮುಂಬೈ ಇಂಡಿಯನ್ಸ್ ಮ್ಯಾಚ್ಗಳನ್ನು ನೋಡೋಕೆ ಅಂತಾನೆ ಬರ್ತಾ ಇದ್ರು. ಮುಂಬೈ ಇಂಡಿಯನ್ಸ್ ತಂಡದ ಪ್ರಾಕ್ಟೀಸ್ ವೇಳೆ ನೆಟ್ ಬೌಲರ್ ಆಗಿ ಕೂಡ ಒಂದಷ್ಟು ಓವರ್ಗಳನ್ನು ಬೌಲ್ ಮಾಡಿದ್ದಾರೆ ಇವರು. ಯಾಕಂದ್ರೆ ನ್ಯೂಜಿಲೆಂಡ್ ತಂಡದ ವೇಗಿ ಮಿಚೆಲ್ ಮೆಕ್ಲೆನಾಗನ್ ಇವರು ಮುಂಬೈ ಇಂಡಿಯನ್ಸ್ ತಂಡ ಕಾಡ್ತಾರಲ್ಲ, ಅವ್ರ ಜೊತೆ ಬಂದು ಅವ್ರ ಪರಿಚಯದ ಮೂಲಕ ಹೋಗಿ ನೆಟ್ಸಲ್ಲಿ ನಾನು ಚೂರು ಬೌಲಿಂಗ್ ಮಾಡ್ತೀನಿ ಅಂತ ಬೌಲಿಂಗ್ ಎಲ್ಲ ಮಾಡ್ತಾ ಇದ್ರು. ಈಗ ನೋಡಿ, ಈಗ ಭಾರತದ ವಿರುದ್ಧನೇ ಆಡಿ ಅದೇ ಮುಂಬೈನಲ್ಲಿ ಈ ರೀತಿ ಐತಿಹಾಸಿಕ ಸಾಧನೆ ಮಾಡೋ ಅವಕಾಶ ಅವರಿಗೆ ಸಿಕ್ಕಿದೆ. ಇವರು 8 ವರ್ಷದ ಬಾಲಕ ಆಗಿದ್ದಾಗ ಇವ್ರ ಫ್ಯಾಮಿಲಿ ಭಾರತದಿಂದ ನ್ಯೂಜಿಲೆಂಡ್ಗೆ ಮೂವ್ ಆಯಿತು, ಶಿಫ್ಟ್ ಆಯಿತು 1996ರಲ್ಲಿ. ಈಗ 25 ವರ್ಷ ಕಳೆದು ಹೋಗಿದೆ ಇವ್ರ ಫ್ಯಾಮಿಲಿ ನ್ಯೂಜಿಲೆಂಡ್ಗೆ ಶಿಫ್ಟ್ ಆಗಿ. 8 ವರ್ಷದ ಬಾಲಕ ಆಗಿದ್ದಾಗ ಅಲ್ಲಿ ಹೋದರು, ಅಲ್ಲಿ ಅವ್ರ ಫ್ಯಾಮಿಲಿ ಸೆಟ್ಲ್ ಆಯಿತು, ಅಲ್ಲೇ ಬೆಳೆದ್ರು. ಎಜಾಜ್ ಪಟೇಲ್ ನ್ಯೂಜಿಲೆಂಡ್ನ ಪ್ರಜೆ ಆದರು, ಅಲ್ಲಿನ ರಾಷ್ಟ್ರೀಯ ತಂಡಕ್ಕೂ ಕೂಡ ಸೆಲೆಕ್ಟ್ ಆದರು. ಈಗ ಭಾರತದಲ್ಲಿ ಅವರ ತವರಿನಲ್ಲಿ ಬಂದು 25 ವರ್ಷಗಳ ಬಳಿಕ ಈ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ನ್ಯೂಜಿಲೆಂಡ್ನ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪರವಾಗಿ ಇವರು ಅಲ್ಲಿ ಡೊಮೆಸ್ಟಿಕ್ ದೇಶೀಯ ಟೂರ್ನಿಯಲ್ಲಿ ಆಡ್ತಾರೆ. 2015-16ರಲ್ಲಿ ಪ್ಲಂಕೆಟ್ ಶೀಲ್ಡ್ ಸೀಸನ್ನಲ್ಲಿ 43 ವಿಕೆಟನ್ನು ಪಡೆದರು. ಒಂದು ಸೀಸನ್ನಲ್ಲಿ ಬೆಸ್ಟ್ ಬೌಲರ್ ಅನ್ಸ್ಕೊಂಡ್ರು. 2016-17 ನೆಕ್ಸ್ಟ್ ಇಯರ್ ಅದೇ ಪ್ಲಂಕೆಟ್ ಶೀಲ್ಡ್ ಸೀಸನ್ ಮತ್ತು 44 ವಿಕೆಟ್ ಪಡೆದ್ರು. ಅಗೇನ್ ಒಳ್ಳೆ ಬೌಲರ್ ಅಂತ ಗುರುತಿಸ್ಕೊಂಡ್ರು. ಮತ್ತೆ ಮುಂದಿನ ವರ್ಷ 17-18 ಅಗೇನ್ ಪ್ಲಂಕೆಟ್ ಶೀಲ್ಡ್ ಸೀಸನ್ ನ್ಯೂಜಿಲೆಂಡಲ್ಲಿ ದೇಶೀಯ ಟೂರ್ನಿ 48 ವಿಕೆಟ್ ಪಡೆದು ಮತ್ತೊಮ್ಮೆ ಮಿಂಚಿದ್ರು. ಹೀಗಾಗಿ 2018ರಲ್ಲಿ ಎಜಾಜ್ ಪಟೇಲ್ ಅವರಿಗೆ ಡೊಮೆಸ್ಟಿಕ್ ಪ್ಲೇಯರ್ ಆಫ್ ದಿ ಇಯರ್ ಅವಾರ್ಡನ್ನು ಕೂಡ ನ್ಯೂಜಿಲೆಂಡ್ನ ಕ್ರಿಕೆಟ್ ನೀಡಿತು, ನ್ಯೂಜಿಲೆಂಡ್ ಕ್ರಿಕೆಟ್ ಮಂಡಳಿ ಕೊಡ್ತು. ಅದೇ ವರ್ಷ ನ್ಯೂಜಿಲೆಂಡ್ ಸೆಂಟ್ರಲ್ ಡಿಸ್ಟ್ರಿಕ್ಟ್ ಪರವಾಗಿ ಆಡೋಕ್ಕೂ ಕೂಡ ಕಾಂಟ್ರಾಕ್ಟನ್ನು ಅವರು ಸೈನ್ ಮಾಡಿದ್ರು. 2018ರಲ್ಲಿ ತಮ್ಮ ಮೊದಲ ಡೆಬ್ಯೂ ಮ್ಯಾಚನ್ನು ಆಡಿದ್ರು, ಅದು ಕೂಡ 30ನೇ ವಯಸ್ಸಲ್ಲಿ. ನಮ್ಮದೆಲ್ಲ 20, 19, 21, 22 ವರ್ಷಕ್ಕೆ ಡೆಬ್ಯೂ ಮಾಡಿದ್ರೆ, ಅಂದರೆ ಮೊದಲ ಪದಾರ್ಪಣಾ ಪಂದ್ಯವನ್ನು ಮಾಡಿದ್ರೆ, ಇವರು 30ನೇ ವಯಸ್ಸಲ್ಲಿ ರಾಷ್ಟ್ರೀಯ ತಂಡಕ್ಕೆ ಪದಾರ್ಪಣೆಯನ್ನು ಮಾಡಿದ್ರು. ಇಲ್ಲಿ ಪಾಕಿಸ್ತಾನ ವಿರುದ್ಧ T20 ಸರಣಿಯಲ್ಲಿ ಮೊದಲ ಬಾಲ್ ಇವರು ಹಾಕಿದಂಥ ಫಸ್ಟ್ ಬಾಲ್ನಲ್ಲೇ ಬಾಬರ್ ಅಜಮ್ 4 ಹೊಡೆದ್ರು. ಒಬ್ಬ ಬೌಲರ್ಗೆ 30 ವರ್ಷದಲ್ಲಿ ಡೆಬ್ಯೂ ಮಾಡ್ತಿರುವಂಥ ಬೌಲರ್ಗೆ ಮೊದಲ ಬಾಲ್ 4 ಹೊಡೆದ್ರೆ ಎಷ್ಟು ವಿಚಲಿತ ಆಗ್ಬೋದಲ್ಲ, ಹಾಗೆ ಆಯ್ತು ಇವ್ರಿಗೂ ಕೂಡ. ಈ ಮ್ಯಾಚ್ನಲ್ಲಿ 4 ಓವರ್ ಬೌಲಿಂಗ್ ಮಾಡಿ 27 ರನ್ ಕೊಟ್ಟು ಕೇವಲ 1 ವಿಕೆಟ್ ಮಾತ್ರ ಪಡೆದ್ರು. ಅಂತ ಒಳ್ಳೆ ಸಕ್ಸಸ್ ಏನು ಸಿಗಲಿಲ್ಲ. T20ಯಲ್ಲಿ 27 ರನ್ ಕಮ್ಮಿ ರನ್ನೇ, ಆದರೆ ವಿಕೆಟ್ ಒಂದೇ ಸಿಕ್ತು. ಅಂದ್ಕೊಂಡ ಮಟ್ಟಿಗೆ ಏನು ಸಕ್ಸಸ್ ಏನು ಸಿಗಲಿಲ್ಲ. ಅಂದಹಾಗೆ ನ್ಯೂಜಿಲೆಂಡ್ ತಂಡದಲ್ಲಿ ಭಾರತೀಯ ಮೂಲದವರು, ಭಾರತೀಯ ಮೂಲದ ಪೋಷಕರನ್ನು ಹೊಂದಿರುವಂಥವ್ರು ತುಂಬ ಜನ ಆಡಿದ್ದಾರೆ ನ್ಯೂಜಿಲೆಂಡ್ ತಂಡದಲ್ಲಿ. ಅದರಲ್ಲೂ ಕೂಡ ಭಾರತದಲ್ಲಿ ಹುಟ್ಟಿ ಅಲ್ಲಿ ಹೋಗಿ ಬೆಳೆದು ತುಂಬ ಚೆನ್ನಾಗಿ ಹೆಸರು ಮಾಡಿದವರಲ್ಲಿ ಇವರು 5ನೇವರು. ಇವರು ಎಜಾಜ್ ಪಟೇಲ್. ಈ ಹಿಂದೆ ಟೆಡ್ ಬ್ಯಾಡ್ಕಾಕ್, ಟಾಮ್ ಪ್ಯೂನಾ, ಇಶ್ ಸೋಧಿ ಇವಾಗಲೂ ಕೂಡ ಆಡ್ತಿದ್ದಾರಲ್ಲ, ಹಾಗೂ ಜೀತ್ ರಾವಲ್, ಇವರೆಲ್ಲ
ಭಾರತದಲ್ಲಿ ಹುಟ್ಟಿ ಒಂದು ಮಟ್ಟಿಗೆ ಬೆಳೆದು ನಂತರ ನ್ಯೂಜಿಲೆಂಡ್ಗೆ ಶಿಫ್ಟ್ ಆಗಿ ಅಲ್ಲಿ ಮತ್ತಷ್ಟು ತಮ್ಮ ಕ್ರಿಕೆಟನ್ನು ಮುಂದುವರಿಸಿ ಅಲ್ಲಿನ ರಾಷ್ಟ್ರೀಯ ತಂಡಕ್ಕೆ ಆಡಿ ಮಿಂಚಿದಂಥವ್ರು ಇವರೆಲ್ಲರೂ ಕೂಡ ಈ 5 ಜನ. ಈ ಸಲ 2021 ನ್ಯೂಜಿಲೆಂಡ್ನ ಭಾರತ ಪ್ರವಾಸದ ವೇಳೆ ಕೂಡ ಅಷ್ಟೇ ಅವ್ರಿಗೇನು ಪಟ್ಟಂತ ಬಂದ್ಕೊಳ್ಳೋ ಚಾನ್ಸ್ ಕೊಟ್ಟಿಲ್ಲ. T20 ಸ್ಕ್ವಾಡ್ನಲ್ಲಿ ಅವರಿಗೆ ಅವಕಾಶನೇ ಸಿಕ್ಕಿಲ್ಲ. ಫಸ್ಟ್ ಮ್ಯಾಚ್ ಕಾನ್ಪುರ್ ಅಲ್ಲಿ ಆಡಿದ್ರು ಇವರು 3 ವಿಕೆಟನ್ನು ಪಡೆದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 2, ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ 1. ಇಲ್ಲಿ ಮೊದಲ ಟೆಸ್ಟ್ ಬಗ್ಗೆ ಹೇಳಬೇಕಾದ್ರೆ ಇನ್ನೊಂದು ವಿಚಾರವನ್ನು ಕೂಡ ನಿಮ್ಮ ಗಮನಕ್ಕೆ ತರಲೇಬೇಕು. ಇಲ್ಲಿ ಭಾರತ ಗೆಲುವಿನ ಸನಿ ಹಾಕಿ ಬಂದಿತ್ತು. ಇನ್ನೇನು 1 ವಿಕೆಟ್ ಹೋದರೆ ಭಾರತ ವಿನ್ ಅನ್ನೋ ರೀತಿಯಲ್ಲಿ ಎಲ್ಲ ಫೀಲ್ಡರ್ಗಳು ಬ್ಯಾಟ್ಸ್ಮನ್ಗಳ ಹತ್ತಿರ ಬಂದಿದ್ಕೊಂಡು ಅಟ್ಯಾಕಿಂಗ್ ಫೀಲ್ಡಿಂಗನ್ನು ಸೆಟ್ ಮಾಡಲಾಗಿತ್ತು. ಆದರೂ ಕೂಡ ಆ ಕಡೆಯ ವಿಕೆಟನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲೇ ಇಲ್ಲ. 10ನೇ ವಿಕೆಟ್ಗೆ ಭಾರತ ಮೂಲದ ರಚಿನ್ ರವೀಂದ್ರ ಮತ್ತು ಭಾರತದಲ್ಲಿ ಜನಿಸಿದ ಇದೇ ಅಜಾಜ್ ಪಟೇಲ್ ಸೇರಿಕೊಂಡು ಕೊನೆ 52 ಬಾಲ್ ಆಡಿ ಆ ವಿಕೆಟ್ ಬಿಟ್ಕೊಡದೆ ಮ್ಯಾಚನ್ನು ಡ್ರಾ ಮಾಡಿಸಿದ್ರು. ಅಜಾಜ್ ಪಟೇಲ್ 23 ಬಾಲ್ ಆಡಿ ಬರೀ 2 ರನ್ ಬಾರಿಸಿ ಮ್ಯಾಚ್ ಡ್ರಾ ಮಾಡೋಕೆ ಸಹಾಯ ಆದರು. ರಚಿನ್ ರವೀಂದ್ರ ಕೂಡ ಅಷ್ಟೇ 90ಕ್ಕಿಂತ ಹೆಚ್ಚಿನ ಬಾಲನ್ನು ಆಡಿದ್ರು. ಈಗ ಸೆಕೆಂಡ್ ಟೆಸ್ಟ್ನಲ್ಲಿ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ತಮ್ಮ ಹುಟ್ಟೂರಿನಲ್ಲಿ ಅಜಾಜ್ ಪಟೇಲ್ ಭಾರತದ ಮೊದಲ ಇನ್ನಿಂಗ್ಸ್ನಲ್ಲಿ ಸಂಪೂರ್ಣ 10 ವಿಕೆಟನ್ನು ಕೂಡ ತಾವೇ ಕಬಳಿಸಿದ್ದಾರೆ. ಇವರು ಆರಂಭದಲ್ಲಿ ಸ್ಪಿನ್ ಬೌಲರ್ ಆಗಿರಲಿಲ್ಲ. ಇವರು ಲೆಫ್ಟ್ ಆರ್ಮ್ ಮೀಡಿಯಂ ಪೇಸ್ ಬೌಲರ್ ಆಗಿದ್ರು. 19 ವರ್ಷದ ವಯಸ್ಸಿನವರೆಗೂ ಕೂಡ ಇವರು ಮೀಡಿಯಂ ಪೇಸ್ ಬೌಲಿಂಗನ್ನೇ ಮಾಡ್ತಾ ಬಂದಿದ್ರು. ಆದರೆ ಕೋಚ್ ದೀಪಕ್ ಪಟೇಲ್ ಅವರ ಸಂಪರ್ಕಕ್ಕೆ ಬಂದ ಬಳಿಕ ಇವರ ಗಮನಿಸಿದ್ರು. ಅವರು ನೀನು ಯಾಕೆ ಒಳ್ಳೆ ಸ್ಪಿನ್ ಬೌಲರ್ ಆಗಬಾರ್ದು ಅಂತ ಇವ್ರನ್ನ ಒಬ್ಬ ಸ್ಪಿನ್ ಬೌಲರ್ ಆಗಿ ಅವರು ರೂಪಿಸಿದ್ರು. ದೀಪಕ್ ಪಟೇಲ್ ಕೂಡ ಅಷ್ಟೇ ಇವರು ಭಾರತೀಯ ಮೂಲವನ್ನು ಹೊಂದಿರೋ ವ್ಯಕ್ತಿ ಅಷ್ಟೇ. ಇವರು ಕೆನ್ಯಾದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಇವರು ಕೂಡ ನ್ಯೂಜಿಲೆಂಡ್ ರಾಷ್ಟ್ರೀಯ ತಂಡಕ್ಕೆ ಆಡಿದ್ದಾರೆ. ಇವರೀಗ ದೀಪಕ್ ಪಟೇಲ್ ಇವರೀಗ ಎಜಾಜ್ ಪಟೇಲ್ ಅವರ ಕೋಚ್ ಆಗಿ ಕೂಡ ಸಾಕಷ್ಟು ಪ್ರಮುಖ ಪಾತ್ರ ವಹಿಸಿದ್ದಾರೆ ಇವರ ಬೌಲಿಂಗನ್ನು ರೂಪಿಸುವಲ್ಲಿ. ಹಾಗೆ ಎಜಾಜ್ ಪಟೇಲ್ ಅವರ ಫ್ಯಾಮಿಲಿಗೆ ಇವರು ಕ್ರಿಕೆಟ್ ಅಂದ್ರೆ ಇವ್ರಿಗೆ ಬಹಳ ಹುಚ್ಚು. ಕ್ರಿಕೆಟ್ ಅಂದರೆ ಇವ್ರ ಫ್ಯಾಮಿಲಿಗೆ ಬಹಳ ಮಗ ಕ್ರಿಕೆಟ್ ಆಡ್ತಿದ್ದಾನೆ ಬಹಳ ಖುಷಿ, ನಮಗೆ ಆ ಥರದ್ದೇನು ಇರಲಿಲ್ಲ. ಎಜಾಜ್ ಪಟೇಲ್ ಕ್ರಿಕೆಟ್ ಆಡೋದನ್ನು ನೇರ ಮುಖಾಮುಖಿ ಗ್ರೌಂಡಿಗೆ ಬಂದು ಅವರು ಅಷ್ಟೊಂದು ಅವರು ದೇಶೀಯ ಟೂರ್ನಿಗಳಲ್ಲಿ ಆಡಿದರೂ ಕೂಡ ಬೇರೆ ಬೇರೆ ಇಂಟರ್ನ್ಯಾಷನಲ್ ಟೂರ್ನಿಗಳಲ್ಲೂ ಕೂಡ ಒಂದಷ್ಟು ಸಣ್ಣ ಮಟ್ಟಿಗೆ ಆಡಿದರೂ ಕೂಡ ನೋಡೇ ಇರಲಿಲ್ಲ. ಮುಖಾಮುಖಿಯಾಗಿ ನೇರವಾಗಿ ಅವರು ಆಡೋದನ್ನು, ತಮ್ಮ ಪುತ್ರ ಆಡೋದನ್ನು ಅವ್ರ ಫ್ಯಾಮಿಲಿಯವರು, ತಮ್ಮ ಸಂಬಂಧಿ ಆಡೋದನ್ನು ಅವ್ರ ಫ್ಯಾಮಿಲಿಯವರು ನೇರವಾಗಿ ಗ್ರೌಂಡಿಗೆ ಬಂದು ನೋಡೋಷ್ಟು ಇಂಟ್ರೆಸ್ಟ್ ಯಾವತ್ತೂ ತೋರಿಸೇ ಇರಲಿಲ್ಲ. ಸುಮ್ಮನೆ ಇದ್ರೆ ಏನೋ ಆಡ್ತಿದ್ದಾನೆ ಅಂಥೇಳಿ. ಆದರೆ ಈಗ ಅವರಿಗೆಲ್ಲ ರೋಮಾಂಚನ ಆಗ್ತಾ ಇದೆ. ಅದರಲ್ಲೂ ಕೂಡ ಮುಂಬೈನಲ್ಲಿ ತಮ್ಮ ಮೂಲ ಊರಿನಲ್ಲಿ ಈ ರೀತಿಯಾಗಿ ಅವರು ಭಾರತದ ವಿರುದ್ಧ ಇಂಟರ್ನ್ಯಾಷನಲ್ ಮ್ಯಾಚನ್ನು ಆಡಬೇಕಾದ್ರೆ, ನ್ಯೂಜಿಲೆಂಡ್ ತಂಡವನ್ನು, ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿ ಆಡಬೇಕಾದ್ರೆ ಅವರಿಗೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಅವರ ಕುಟುಂಬದವರು ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ಅರ್ಥ ಇಷ್ಟೇ, ಟ್ಯಾಲೆಂಟ್ ತುಂಬ ಕಡೆ ಇರುತ್ತೆ, ತುಂಬ ಜನರಲ್ಲಿ ಟ್ಯಾಲೆಂಟ್ ಇರುತ್ತೆ. ಅದನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ, ಅದಕ್ಕೆ ನೀರೆರುವಂತಹ, ಆ ಗಿಡವನ್ನು ಬೆಳೆಸಿ ಮರವನ್ನಾಗಿ ಮಾಡುವಂತಹ ಕಣ್ಣುಗಳು ಬೇಕು ಅಷ್ಟೇ. ಗುರುತಿಸುವಂತಹ ಸಾಮರ್ಥ್ಯ ಮತ್ತು ಆ ಒಂದು ವ್ಯವಸ್ಥೆ ಬೇಕು ಅಷ್ಟೇ. ಇವರೇನು ಲಕ್ ಬೈ ಚಾನ್ಸ್ ಸಡನ್ನಾಗಿ 10 ವಿಕೆಟ್ ಕಿತ್ತಿಲ್ಲ. ಭಾರತ ಏನು ಸಣ್ಣ ಟೀಮ್ ಅಲ್ಲ. ವಿಶ್ವದ ಅತ್ಯಂತ ಬಲಿಷ್ಠ ಬ್ಯಾಟಿಂಗ್ ಲೈನಪ್ ಹೊಂದಿರುವಂಥ ದೇಶ ಭಾರತ. ಇತ್ತೀಚೆಗಂತೂ ತೀರಾ ಅಕ್ಷರ್ ಪಟೇಲ್ ಕೆಳಗಡೆ 8, 9 ಅಲ್ಲಿ ತನಕನೂ ಕೂಡ ಬ್ಯಾಟಿಂಗ್ ಚೆನ್ನಾಗಿ ಮಾಡುವಂತಹ, ಆಲ್ರೌಂಡ್ ಪರ್ಫಾರ್ಮ್ ಮಾಡುವಂಥ ಬೌಲರ್ಸ್ ಕೂಡ ನಮ್ಮಲ್ಲಿದ್ದಾರೆ. ಇಂತಹ ತಂಡದ ವಿರುದ್ಧ 10 ವಿಕೆಟ್ಗಳನ್ನು ಒಬ್ಬನೇ ವ್ಯಕ್ತಿ ತಗೊಳ್ಳೋದು ಅಂತ ಹೇಳಿದ್ರೆ ಅದೇನು ಸಣ್ಣ ಸಾಧನೆ ಏನಲ್ಲ. ಹಾಗೂ ಈ ಹಿಂದೆ ಕೂಡ ನ್ಯೂಜಿಲೆಂಡ್ನ ದೇಶೀಯ ಟೂರ್ನಿಗಳಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅದ್ಭುತ ಪ್ರದರ್ಶನವನ್ನು ನಿರಂತರವಾಗಿ ಕನ್ಸಿಸ್ಟೆಂಟಾಗಿ ಇವರು ನೀಡ್ತಾನೆ ಬಂದಿರುವಂಥ ಬೌಲರ್ ಎಜಾಜ್ ಪಟೇಲ್. ತುಂಬ ಲೇಟಾಗಿ ಇವರು ಡೆಬ್ಯೂ ಮಾಡಿದ್ದಾರೆ. ಇನ್ನು ಎಷ್ಟು ಆಡಿದ್ರೂ ಕೂಡ ಒಂದು 5-6 ವರ್ಷ ಇವರು ಆಡ್ಬೋದು. ಈಗ ಆಲ್ರೆಡಿ ಇವ್ರಿಗೀಗ 33 ವರ್ಷ ಆಗಿ ಹೋಗಿದೆ. ಇದೇ ಪ್ರತಿಭೆಗೆ ಒಂದು 22 ವರ್ಷ, 23 ವರ್ಷ ಆ ಟೈಮ್ನಲ್ಲೇ ಇಂಥ ಒಂದು ಅವಕಾಶ ಸಿಕ್ಬಿಟ್ಟಿದ್ರೆ ಕಥೆನೇ ಬೇರೆ ಆಗ್ತಿತ್ತೇನೋ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇದು ಎಜಾಜ್ ಪಟೇಲ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.